ಜಿನಿಕೇರಿ ಗ್ರಾಮದಲ್ಲಿ ಕೆರೆ ಕೋಡಿ ಮತ್ತು 2 ತುಂಬು ರಿಪೇರಿಗಾಗಿ ಈ ಹಿಂದೆ ಏನಾದಂದ್ರೆ ರೈತರು ಬಂದು ನಮಗೆ ಭೇಟಿ ಆದಾಗ ಈ ಗ್ರಾಮದಲ್ಲಿ ಕೆರೆ ಪಕ್ಕದಲ್ಲಿ ಕೈಯಲ್ಲಿ ಬೆತ್ತ ಹಿಡಿದು ವಿನೂತನ ಪ್ರತಿಭಟನೆ ಮಾಡಿದಾಗ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಸ್ಪಂದಿಸಿ ಇವತ್ತು 2 ತುಂಬು ಮತ್ತು ಕೋಡಿ ರಿಪೇರಿಗಾಗಿ ಸುಮಾರು 35 ಲಕ್ಷ ರೂಪಾಯಿ ಮಂಜೂರು ಮಾಡಿರ್ತಕ್ಕಂಥದ್ದು. ಇದು ರೈತರಿಗೆ ಮತ್ತು ನಮ್ಮ ಹೋರಾಟಕ್ಕೆ ಸಿಕ್ಕಂಥ ಜಯ. ತಕ್ಷಣ ಕಾಮಗಾರಿಯನ್ನು ಮುಗಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು. ರೈತರಿಗೆ ಏನದ ನೀರು ಪೋಲಾಗದಂತೆ ನೋಡಿಕೊಳ್ಳಲು ಜಿಲ್ಲಾಡಳಿತ ಮುಂದಾಗಬೇಕಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈ ಗ್ರಾಮ ಇದು ನನಗೆ ಈಗಿನ ಪರಿಚಯ ಅಲ್ಲ, ಭಾಳ ವರ್ಷಗಳಿಂದ ಪರಿಚಯ. ಮೊದಲೆಲ್ಲ ಟ್ರೀಟ್ಮೆಂಟ್ ಮಾಡ್ಕೊಂತಿದ್ದಾರೆ. ಅವಾಗ ನಮಗೆ ಆರಾಮ್ ಮಾಡಿ ನಮ್ಮ ಮನೆಯಲ್ಲಿ ಇತಿಹಾಸ ಮಾಡಿದ್ರೆ ಯಾವ ಎತ್ತೂ ಅದು ಸಂಗತಿ ಆಗಿಲ್ಲ. ಆ ಟೈಪ್ ಮಾಡಿದ್ವಿ. ಜನರು ತಪ್ಪಿಲ್ಲ ಎಲ್ಲರೂ ಅವೆರಡು ನಮ್ಮ ಮನೆ ತಂದೈತೆ ಇದೆ. ಪೇಪರ್ದಲ್ಲಿ ನಾವು ನೋಡಿದ್ದೀವಿ. ಭಾಳ ಚಿನ್ನ ನಮ್ಮ ಕಾರ್ಯಕರ್ತರು ನಮ್ಮ ಜೊತೆಗೆ ಅವ್ರು ಕೂಡ ಇವತ್ತು ರೈತರ ಮತ್ತು ಸಮಸ್ಯೆಗಳು ಮತ್ತು ಹಿರಿಯ ಸಮಸ್ಯೆ ಬಂದಿದ್ದಾರೆ ಅಂತ ನನಗೆ ಅನಿಸುತ್ತಾ ಇದೆ. ಅದ್ರ ಬಗ್ಗೆ ಕೂಲಂಕಷವಾಗಿ ಇವತ್ತು ಚರ್ಚೆಯನ್ನು ರೈತರ ಸಮ್ಮುಖದಲ್ಲಿ ಮಾತಾಡೋದಂತ ಬಂದಿದ್ದಾರೆ. ಭಾಳ ತುಂಬ ಸಂತೋಷ ಆಗಿತ್ತು. ಗ್ರಾಮಸ್ಥರ ಪರವಾಗಿ ಅವ್ರಿಗೆ ತುಂಬ ಹೃದಯ ಸ್ವಾಗತವನ್ನು ಕೋರೋಣ. ಕೆಲಸ ಅದು ಕೇಸ್ ಮಾಡ್ಸಕ್ಕೆ ಹೋಗಿ ನಾವು ಯಾರು ನನ್ನ ಸರಿ ನಂಬರ್ ನಿಮ್ಮ ಸರಿ ಬರ್ತಾವ್ರ ಅಂತ ಮತ್ತೆ ಅದ್ರ ಕೇಳಿ ಅದ್ರ ಮೇಲೆ ಮಾಡಕ್ಕೆ ಇಲ್ಲಿಗೆ 10 ವರ್ಷಲಾಸಿ ಭೂಮು ಸೋರ್ತದ, ಒಂದು ಮುಂಗೆ ಬಿದ್ದದ ಕೆರೆ ಒಳಗ. ಆದ್ರೆ ಅದ್ರನ್ನ ಯಾರನ್ನೂ ಮಾಡಿಲ್ಲ. ಒಂದು ಅಲ್ಲಿ ಕೋಡಿನ ಸ್ವಲ್ಪ ನೀರು ಅದು ಕಲ್ಲು ಕಡಿದ ಕೇಸಿ ತಳಗೆ ಬಿದ್ದ ಕೇಸಿ ಅದು ನೀರು ಹೋಗ್ಲಕತ್ತ, ಇನ್ನೂ ಒಂದು ತೂಮು ಹೋಗ್ಲಕತ್ತದ. ಆ ಊರಿಗೆ 2 ಸಲ ನಾವು ಲೆಟರ್ ಕೊಟ್ರನ್ನ ಎಮ್ಐಗೆ ಲೆಟರ್ ಕೊಟ್ಟಿವಿ. ಲೆಟರ್ ಕೊಟ್ರನ್ನ ಅದನ್ನ ಯಾರಿಗೂ ಹಾಕಿಲ್ಲ. ಎಮ್ಐದವ್ರು ಮಾಡ್ತಾರ, ಒಳಿಲಾಸಿ ನೀರು ಬರ್ತಾವ ಅಂತಂದು ಕೇಸಿ ಒಳಿ ಹಸಿರು ಹೇಳ್ಯಾರ ಅವರು ಪೈಪ್ ಲೈನ್ ಸಲಗ. ಅದ್ರ ಸಲಗಾಗಿ 2-3 ಸಲ ನಾವು ಲೆಟರ್ ಕೊಟ್ರನ ನಮ್ಗೆ ಯಾರನ್ನ ಬೇಗ ಹಾಕಿಂದಿಲ್ಲ. ಉಮೇಶ್ ಮುದ್ನಾಳ್ ಅವರು ಅವ್ರು ದಾನಸೂರ ಕರ್ಣ. ಆದರೆ ಅವರು ಬೆಂಬಲತ್ತಿ ನಮ್ಮ ಊರಿಗೆ ಏನಾದರೂ ಅವ್ರು ಮಾಡಿಕೊಟ್ಟ ಸಲಗಾಗಿ ನಮ್ಗೆ ಇದಕ್ಕೆ ಒಳ್ಳೇದಾಗಲಿ ಅಂತ ನಾವು ಬೇಡಿಕೊಳ್ಳುತ್ತೇನೆ. ಭೀಮರಾಯರು ಜಿನಿಕೇರಿ ಗ್ರಾಮದಲ್ಲಿ ನಮ್ಮ ಕೆರೆಯನ್ನು ಪೂರ ತೂತು ಅದು ಎಲ್ಲ ಜಗ್ಗಿ ರಿಪೇರಿ ಇತ್ತು. ಉಮೇಶ್ ಅಣ್ಣನಲ್ಲಿಗೆ ಹೋಗಿದ್ದೀವಿ. ವಾದಾದಿಗೆ ಅಣ್ಣ ಬಂದು ಹಿಂದಕ್ಕೆ ಒಂದು ಸಾಲು ಬಡಿಗೆ ಬೆತ್ತ ಹಿಡ್ಕೊಂಡು ಹೋರಾಟ ಮಾಡಿದ್ದೀವಿ. ಅಣ್ಣ ಬಂದು ಎಲ್ಲ ಕೆಲಸ ಬಂದು ಕೇಸಿ ಮುಂದೆ ನಿಂತು ಹೋರಾಟ ಮಾಡಿದ್ದದಕ್ಕೆ ಇವತ್ತು ಮಿತಿಗೆ 35 ಲಕ್ಷ ಮಂಜೂರು ಮಾಡಿದ್ದಾನೆ ನಮ್ಮ ಅಣ್ಣ ಉಮೇಶ್ ಅಣ್ಣ. ಇವತ್ತು ನಾಳೆಗೆ ಬಂದು ಮಾಡಿಸಿ ಕೊಡ್ತು ಅಂತ ಹೇಳ್ಯಾರ. ಟೆಂಡರ್ನ ಆಗ್ಯದಂತ ನಮ್ಗೆ ಒಳ್ಳೇದು ಮಾಡ್ಯಾನ ಅಣ್ಣ. ನಮ್ಮ ಊರು ಎಲ್ಲರೂ ಜಿನಿಕೇರಿಯರು ಮತ್ತೆ ಮಾಡಲಿಲ್ಲ ಅಂದರೆ ಮತ್ತೆ ಹೋರಾಟ ಮಾಡ್ತೀವಿ ಅಂತೇಳಿ ಉಮೇಶ್ ಅಣ್ಣಗೆ ಹೇಳಿದ್ದಕ್ಕೆ ಬಂದನ ಮಾಡಿಕೊಡ್ತಾನೆ. ಅವರಿಗೆ ತುಂಬ ತುಂಬ ಧನ್ಯವಾದಗಳು. ನಮಗೆ ಒಳ್ಳೇದಾಗಲಂತ ನಾವು ಖುಷಿಯಾಗಿವಿ. ಧನ್ಯವಾದಗಳು. ನಿಮ್ಮ ಹೆಸರು? ಕಾಶಪ್ಪ. ಯಾದಗಿರಿ ತಾಲೂಕಿನ ಜಿನಿಕೇರಿ ಗ್ರಾಮದಲ್ಲಿ ಕೆರೆ ಏನಪ್ಪ ಅಂತಂದರೆ ತೂಮ್ನಲ್ಲಿ ನೀರು ಏಕಡೆ ಬೇಕಡೆ ಆದರೆ ಆ ಕಡೆ ಹೋಗ್ತಿತ್ತು. ಆದರೆ
ಸಾಮಾಜಿಕ ಹೋರಾಟಗಾರರಾಗಿರ್ತಕ್ಕಂಥ ಸಾಹೇಬರು ಉಮೇಶ್ ಅಣ್ಣನವರು ಹೋರಾಟವನ್ನು ಮಾಡಿ ನಮ್ಮ ಕೆರೆಗೆ ಏನಪ್ಪ ಅಂತಂದರೆ ನೀರು ಪೋಲಾಗ್ಲಾರ್ದಂಗೆ ಏನು ವ್ಯವಸ್ಥೆ ಮಾಡ್ಬೇಕಂತೇಳಿ ಜಿಲ್ಲಾಡಳಿತಕ್ಕೆ ಮನವಿ ಕೊಟ್ಟಾಗ ಆ ಮನವಿಯನ್ನು ಸ್ವೀಕರಿಸಿ ಅವರಿಗೆ ಎಲ್ಲ ಶಂಕ್ಷನನ್ನು ಮಾಡಿ ದುಡ್ಡನ್ನು ಮಂಜೂರನ್ನು ಮಾಡಿ ಈ ನಮ್ಮ ಕೆರೆಗೆ ಏನಪ್ಪ ಅಂದರೆ ಯಾವುದೇ ರೀತಿಯಾಗಿ ನೀರನ್ನು ಹೊರ ಹೋಗ್ಲಾರ್ದಂಗೆ ನೀರು ಹೋಗ್ಲಾರ್ದಂಗೆ ಕೋಡಿ ವ್ಯವಸ್ಥೆಯನ್ನು ಮಾಡಲಿಕ್ಕೆ ದುಡ್ಡನ್ನು ಮಂಜೂರನ್ನು ಮಾಡಿಕೊಟ್ಟಿರ್ತಕ್ಕಂಥ ಹೋರಾಟವನ್ನು ಮಾಡಿ ಈ ಎಲ್ಲ ಕೆಲಸವನ್ನು ಕಾರ್ಯವನ್ನು ಯಾರಿಗೆ ಸಲ್ಬೇಕಂದ್ರೆ ನಮ್ಮ ಅಣ್ಣನವರಿಗೆ ಉಮೇಶ್ ಅಣ್ಣನವರಿಗೆ ಸಲ್ಬೇಕಂತ ಕೇಳ್ತೀನಿ. ಆದರೆ ಇವತ್ತು ದಿವಸ ಮಂಜೂರಾಗಿದ್ದದಕ್ಕೆ ಎಲ್ಲ ಊರಿನ ರೈತರೆಲ್ಲರೂ ಕೂಡ ಹರ್ಷದಿಂದ ಇವತ್ತು ನಾವು ಖುಷಿಯಾಗಿದ್ವಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡಿಸ್ತೀವಿ. ನನ್ನ ಹೆಸರು ಚಾಂದ್ ಪಾಷ ಅಂತೇಳಿ.